ಸ್ವಲ್ಪ ಹಿಂದಕ್ಕೆ ಬನ್ನಿ, ಎಲ್ಲರೂ ಹಿಂದಕ್ಕೆ ಬನ್ನಿ. ಶಿವಣ್ಣ ಬಾಯಿಗಡಿಗೆ ಅಧ್ಯಕ್ಷರಾದಂತ ಕೌಸಾದ್ರ ಚಂದ್ರಣ್ಣ ಅವರು, ಶಾಸಕರಾದಂತ GS ಪರಮೇಶ್ವರ್ ಅವರು, ಜಿಲ್ಲಾ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾದ ಶೇಖರ್ ಅವರು, ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತ HN ಗಂಗಾಧರ್ ಅವರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತ ಬಾಣವರ ದಶರಥಣ್ಣ ಅವರು, ಜಿಲ್ಲಾ ಜನತಾ ಬಜಾರ್ ಅಧ್ಯಕ್ಷರಾದಂತ ಗಣೇಶ ಮಂಜಣ್ಣ ಅವರು, ವಕೀಲರಾದಂತ ವಿವೇಕಾನಂದರು ಹಾಗೂ ರಾಜ್ಯ ಕುರುಬ ಸಂಘದ ಜಿಲ್ಲಾ ಕೂಡ ಅನೇಕ ಸೌಲಭ್ಯವನ್ನು ಒದಗಿಸಿದ್ದಾರೆ. ಸಾಕಷ್ಟು ಕರ್ನಾಟಕಕ್ಕೆ ಏನಾರು ಕೊಡುಗೆ ಜಾಸ್ತಿ ಆಗಿದೆ ಅಂದ್ರೆ ದೇವೇಗೌಡರ ಸಾಹೇಬರಿಂದ ಅಂತ ಹೇಳ್ತಾ, ಇನ್ನು ಅವರ ಕುಟುಂಬಕ್ಕೆ ದೇವರು ಆಯುಷ್ ಆರೋಗ್ಯ ಎಲ್ಲ ಇನ್ನು 94 ಇನ್ನು 100 ಶತಾಯುಷ್ಗಳ ಬಾಳ್ಲಿ ಅಂತ ಎಲ್ಲ NDA ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಭಾರತ್ ಮಾತಾ ಕಿ ಇಂದು ಅರಸೀಕೆರೆ ನಗರದಲ್ಲಿ JDS ಮುಖಂಡರುಗಳು ಹಾಗೂ NDA ಕಾರ್ಯಕರ್ತರು ಸೇರಿ ಮಾಜಿ ಪ್ರಧಾನಮಂತ್ರಿಗಳು, ನೀರಾವರಿಯ ಹರಿಕಾರರು, ಮಣ್ಣಿನ ಮಗನೆಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಹೆಮ್ಮೆಯ ಸುಪುತ್ರರು ಆದಂತಹ ಸನ್ಮಾನ್ಯ HD ದೇವೇಗೌಡಜಿಯವರ 94ನೇ ಜನ್ಮ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಬಂಧುಗಳೇ, ಅವರ ಒಂದು ಸ್ವಂತ ಬಲದ ಮೇಲೆ, ಯಾವುದೇ ಪಕ್ಷದ ಬೆಂಬಲವಿಲ್ಲದೆ ಸ್ವಂತ ಪಕ್ಷವನ್ನ ಕಟ್ಟಿ ಪ್ರಾದೇಶಿಕ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಬಡವರಿಗೆ, ದಲಿತರಿಗೆ, ಮುಖಂಡರಿಗೆ, ಎಲ್ಲ ವರ್ಗದ ಜನರಿಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಅವರದೇ ಆದಂತಹ ಚಾಪಿನಲ್ಲಿ ತನ್ನದೇ ಆದಂತಹ ಒಡನಾಟವನ್ನಿಟ್ಟುಕೊಂಡು ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹಿರಿಯರು, ಯಾರೇ ವಯಸ್ಸಾದಂತಹ ವ್ಯಕ್ತಿಗಳು ಅವರಿಗೆ ಯಾವುದೇ ತರಹದ ಸ್ವತಂತ್ರ ಇದಾದಂತಹ ಸಹಾಯದ ರೂಪದಲ್ಲಿ ಅವರು ಎಲ್ಲ ಜಾತಿ ವರ್ಗಗಳನ್ನ ಪಕ್ಷವನ್ನು ಕಟ್ಟಿ ಕರ್ನಾಟಕ ರಾಜ್ಯದಲ್ಲಿ HD ದೇವೇಗೌಡಜಿಯವರು ಆದ್ಮೇಲೆ ತದನಂತರ ಕುಮಾರಸ್ವಾಮಿ ಅಣ್ಣವರು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಸಹ ನಮ್ಮ JDS ಘಟಕದ ವತಿಯಿಂದ ಎಲ್ಲರ ಪರವಾಗಿ ಆತ್ಮೀಯವಾದ ಹುಟ್ಟುಹಬ್ಬ ಶುಭಾಶಯನ ಕೋರ್ತಾ ಅವ್ರಿಗೂ ಕೇಕ್ ತಿನ್ನಿಸೋ ಮುಖಾಂತರ ಅವ್ರಿಗೂ ಶುಭಾಶಯನ ಕೋರ್ಬೇಕು ಅಂತ ಕೇಳ್ಕೊತೀನಿ. ಹಾಗೂ ಈಗ ನಮ್ಮ ಖ್ಯಾತ ವಕೀಲರು, ಮುಖಂಡರು ಆದಂತ ವಿವೇಕಾನಂದರು ಅವರು ಮಾತಾಡಬೇಕು ಅಂತ ಕೇಳಿ. ಎಲ್ಲ NDA ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಮನವಿ ಮಾಡ್ತಾ, ಈ ದಿನ 94ನೇ ವರ್ಷದ ಶ್ರೀ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಶುಭಾಶಯ ಕೋರಲಿಕ್ಕೆ ಎಲ್ಲ NDA ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಸಾಮಾನ್ಯ ರೈತನ ಮಗ ಅತಿ ಹೆಚ್ಚು ಹುದ್ದೆಯನ್ನು ಹೊಂದುತ್ತಾರೆ ಅಂತ ಅಂದರೆ ಅದು ಶ್ರೀ ದೇವೇಗೌಡ ಅಪ್ಪಾಜಿಯಿಂದ ಕೇಳ್ಕೊಳ್ಳೋ ಅಂಥದ್ದು. ಅವರು ದೇವೇಗೌಡ ಅಪ್ಪಾಜಿಯವರು ಒಬ್ಬರು ವ್ಯಕ್ತಿ ಅಲ್ಲ, ಒಂದು ಎಂಥ ಪೂರಾ ರಾಜಕೀಯ ರಣರಂಗಕ್ಕೆ ಒಬ್ಬರು ಶಕ್ತಿ ಅಂತ ಹೇಳಿ ನಾನು ಈ ಮಾತುಗಳನ್ನು ಮುಗಿಸ್ತೀನಿ. ಈ ದೇಶ ಕಂಡಂಥ ಮೊದಲ ಕನ್ನಡಿಗ ಮಾಜಿ ಪ್ರಧಾನಿ ದೇವೇಗೌಡರ 94ನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನು ಈ ಇಳಿ ವಯಸ್ಸಿನಲ್ಲೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ, ಕಳೆದ 2-3 ತಿಂಗಳಿಂದ ರಾಜ್ಯಸಭೆಯಲ್ಲಿ ನೀರಾವರಿಗೋಸ್ಕರ ಎತ್ತಿನೊಳೆ ಸೇರಿದಂತೆ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಿ ಕರ್ನಾಟಕವನ್ನು ಉಳಿಸಿ ಅಂತ ಅವರು ಕಣ್ಣೀರು ಹಾಕಿದ್ದನ್ನು ಇಡೀ ದೇಶ ಕಂಡಿದೆ. ಈ ವಯಸ್ಸಿನಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಅವ್ರಿಗಿರ್ತಕ್ಕಂಥ ಚಿಂತನೆಯನ್ನು ನಾವು ಕೂಡ ಮೈಗೂಡಿಸ್ಕೋಬೇಕಾಗಿದೆ. ನಾವು ದೇವೇಗೌಡರನ್ನ ಶತಾಯುಷಿಗಳಾಗಿ ನೋಡಬೇಕು. ನಮ್ಮಂಥ ಸಣ್ಣ ಪುಟ್ಟ ಕಾರ್ಯಕರ್ತರಿಗೆ ಅವರ ಮಾರ್ಗದರ್ಶನ ಇನ್ನೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ಅಪ್ರತಿಮ ವೀರ ನಮ್ಮ ಯಜಮಾನರು ದೇವೇಗೌಡರವರ 93 ವರ್ಷದ ವಸಂತಗಳನ್ನು ಮುಗಿಸಿ 94ನೇ ವರ್ಷದಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಶತಾಯುಷಿ ಆಗಲಿ ಅಂತೇಳಿ ಸ್ವಾಗತವನ್ನು ಮಾಡ್ತಾ ಅವಳಿಗೆ ಆರೈಕೆಯನ್ನು ಕೊಡ್ತಾ
ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನತಾದಳದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ದೇವೇಗೌಡರ ಬಗ್ಗೆ ನಾವು ಯಾರೂ ಕೂಡ ಏನು ಹೇಳಿದ್ರು ಕೂಡ ಅದು ಕಮ್ಮಿನೇ. ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ಸರ್ಕಾರ ಇದೆ, ಏನು ಜನಪ್ರತಿನಿಧಿಗಳಿದ್ದಾರೆ, ಅವರು ಜನತಾದಳ ಅಂತ ಪಕ್ಷವನ್ನೇನಾದ್ರು ಕಟ್ತವೋ ಇದ್ದರೆ ಇವತ್ತು ಯಾರಿಗೂ ಕೂಡ ಈ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತೇನು ಚುಕ್ಕಾಣಿಗಳನ್ನು ಇಟ್ಕೊಂಡಿದ್ದಾರೆ. ಇವತ್ತು ಯಾರು ಮುಖ್ಯಮಂತ್ರಿ ಇರ್ಬೋದು, ಕೆಲವರು ಶಾಸಕರು ಇರ್ಬೋದು, ಇವತ್ತು ದೇವೇಗೌಡರ ಫೋಟೋವನ್ನು ಅವ್ರನ್ನ ಸ್ಮರಣೆ ಮಾಡ್ತಾ ನಾವು ರಾಜಕೀಯ ಕ್ಷೇತ್ರದಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಸ್ಮರಣೆಯನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಪ್ರಾದೇಶಿಕ ಪಕ್ಷವನ್ನು ಕಟ್ತವೋ ಇದ್ದರೆ ಇವ್ರು ಯಾರು ಕೂಡ ಶಾಸಕರು ಆಗ್ತಿರಲಿಲ್ಲ, ಮುಖ್ಯಮಂತ್ರಿಗಳನ್ನೂ ಆಗ್ತಿರ್ಲಿಲ್ಲ. ಇದೊಂದೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದು ಒಂದು ಕಾರ್ಖಾನೆ, ದೇವೇಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಕಾರ್ಖಾನೆ ಇದು. ಅದರಲ್ಲಿ ನಾವು ಎಲ್ಲರೂ ಕೂಡ ಅದರ ಮುಖಾಂತರ ನಾವು ರಾಜ್ಯ ಕ್ಷೇತ್ರಕ್ಕೆ ಬಂದಿದ್ದು. ಅವ್ರು ಕೊಟ್ಟಂಥ ಕೊಡುಗೆ ಈ ತಾಲೂಕಿಗೆಲ್ಲ, ರಾಜ್ಯಕ್ಕೆ ಎಲ್ಲ, ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಪಂಚಾಯತಿ ಸದಸ್ಯರಾಗಿ, ತಾಲೂಕು ಬೋರ್ಡ್ ಸದಸ್ಯರಾಗಿ, ಶಾಸಕರಾಗಿ, ಜಿಲ್ಲಾ ಮಂತ್ರಿಯಾಗಿ, ಸಂಸತ್ ಸದಸ್ಯರಾಗಿ ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂದರೆ ಸನ್ಮಾನ್ಯ ನಮ್ಮ ಯಜಮಾನರಾಗಿರ್ತಕ್ಕಂಥ ದೇವೇಗೌಡರು ಹೊರತುಪಡಿಸಿ ದಕ್ಷಿಣ ಭಾರತದಲ್ಲಿ ಇನ್ಯಾರಾದರೂ ಇದ್ದಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತವ್ರು ಇವತ್ತು ಒಂದು ವಿಚಾರ ಹೇಳೋದಾದರೆ, ಅರಸೀಕೆರೆ ತಾಲೂಕಿಗೆ ಎತ್ತಿನೊಳ ನೀರನ್ನು ಇವತ್ತು ಏನು ಹೇಳ್ಕೊಂತಿದ್ರೆ, ವೇದಿಕೆಯಲ್ಲಿ ಏನು ಭಾಷಣ ಮಾಡ್ತಿದ್ದಾರೆ, ಇವತ್ತು ಇದುವರೆಗೂ ಕೂಡ ಕೊಡೋಕ್ಕಾಗಲ್ಲ ಅಂತ ಅವ್ರು ಯಾವತ್ತೂ ಕೂಡ ಹೇಳಿಲ್ಲ. ಅವರು ನೀರಾವರಿ ಕೊಡೋದಕ್ಕೆ ಹಲವೊಂದು ಅಡಚಣೆಗಳಿದ್ದಾವೆ. ಇದೆಲ್ಲ ನಿಭಾಯಿಸಿ, ಇದನ್ನೆಲ್ಲ ರಾಜಕೀಯ ತಾಂತ್ರಿಕವಾಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ಈ ತಾಲೂಕಿಗೆ ನೀರು ಕೊಡಬಹುದು ಅಂತಕ್ಕಂಥದ್ದನ್ನು ಅವರು ನಮ್ಮ ಯಜಮಾನರು ದೇವೇಗೌಡರು ಹೇಳ್ತಾ ಇದ್ರು. ದೇವೇಗೌಡರು ಮಾಡಿರ್ತಕ್ಕಂಥದ್ದು ಫಾರೆಸ್ಟ್ಗೆ ಇಲಾಖೆಯವರು ಅನುಮತಿ ಕೊಡದೆ ಹೋದರೆ ಕಾರ್ಯಕ್ರಮ ಕಾಮಗಾರಿ ಕೆಲಸ ಮಾಡೋಕ್ಕಾಗ್ತಿರಲೇ ಇಲ್ಲ. ಅದನ್ನು ಕೂಡ ಅವರು ಏನು ಕೆಲವರು ಪ್ರಬುದ್ಧ ಈ ರಾಜಕಾರಣದಲ್ಲಿ ಬುದ್ಧಿವಂತರಿದ್ದಾರೆ, ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅಲ್ಲ ಅಂತೇಳಿ ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ, ಇನ್ನೂ ಹೇಳತಕ್ಕಂಥದ್ದು ಇದೆ, ಬೇಕಾದಷ್ಟಿದೆ. ಈ ತಾಲೂಕಲ್ಲಿ ಏನೇನು ಅನ್ಯಾಯಗಳು ನಡೀತಾ ಇದೆ, ನಾನು ಯಾರಿಗೂ ಹೊಗಳಬಟ್ರಲ್ಲ. ನಾನು ಯಾವತ್ತೂ ನೇರವಾಗಿ ಕಂಡು ಬಂದಿರೋದು, ಪ್ರಾಮಾಣಿಕವಾದ ಕೆಲಸನೇ ಮಾಡ್ಕೊಂಬಂದಿರ್ತಕ್ಕಂಥದ್ದು. 27,000 ಕೋಟಿ ರಾಜ್ಯದ ಬಜೆಟ್ ಇದ್ದಾಗ ಇವತ್ತು ಸೆಂಟ್ರಲ್ IDSFT ಸ್ಕೀಮ್ ತಂದು ಇವತ್ತೇನು ಅಲ್ಲಿ ಕಾಂಪ್ಲೆಕ್ಸ್ ಇದೆ, ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. 18 ಕೋಟಿ ರೂಪಾಯಿಗೆ ಹೆಚ್ಚಿನ ಈಚನೂರಿಂದ ಇಲ್ಲಿಗೆ ಪೈಪ್ ಲೈನ್ ಮುಖಾಂತರ ವಾರಕ್ಕೆ 2 ಸಾರಿ ನೀರು ಕೊಡ್ತಿದ್ವಿ. ಇವತ್ತೇನು ಕೊಡ್ತಿದ್ದೀರಿ ನೀವು? 148 ಕೋಟಿ 250 ಕೋಟಿ ಮಾಡಿ ಇದು ಬಡ್ಜೆಟ್ ಜಾಸ್ತಿ ಮಾಡ್ಕೊಂಡು ದುಡ್ಡು ಹೊಡೆಯೋ ಕಾರ್ಯಕ್ರಮ ಬಿಟ್ಟರೆ ನಿಮ್ದು ಏನೂ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಇವತ್ತು ನೀವು ದೊಡ್ಡವರಾಗಿದ್ದೀರಿ, ಅದು ಬೇರೆ ವಿಚಾರ. ಮಾಡಿದ್ದೀರಿ, ಇವತ್ತು ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ. ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು. ಬಹುಶಃ ಯಾವತ್ತೂ ಕೂಡ ನಿಮ್ಮೊಂದು ಮಾತನ್ನು ಹೇಳ್ತೇನೆ, ಯಾರೇ ಆಗಲಿ ರಾಜಕಾರಣಿಗಳು ದೇವೇಗೌಡರ ಮಟ್ಟಕ್ಕೆ ನಾವು ಯಾರಾಗಲಿ ಈಗಿರ್ತಕ್ಕಂಥದ್ದು ಯಾರೂ ಕೂಡ ಬೆಳೆಯೋಕ್ಕಾಗಲ್ಲ. ಸಿದ್ದರಾಮಯ್ಯನ ಮಗನಾದ ಸನ್ಮಾನ್ಯ ದೇವೇಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ NDA ಎಲ್ಲ ಮಿತ್ರರಿಗೂ ಹಾಗೂ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ, ಇವತ್ತು ಏನು ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿರ್ತಕ್ಕಂತಹ ಯಾವುದಾದ್ರೂ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಕರ್ನಾಟಕದ ಅದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ, ಹಾಗೆಯೇ ಅವರು ಪ್ರಧಾನಿ ಆದಂತಹ ದಿನದಲ್ಲಿ ಮೊದಲನೇ ಬಾರಿಗೆ ರೈತರಿಗೆ ಗೊಬ್ಬರದ ಸಬ್ಸಿಡಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತಾ, ಹಾಗೆಯೇ ಏನು ಹಿಂದುಳಿದ ವರ್ಗ ಹಾಗೆಯೇ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ತಂದುಕೊಟ್ಟಂತಹ ಯಾವ್ದಾದ್ರು ವ್ಯಕ್ತಿ ಇದ್ರೆ ಸನ್ಮಾನ್ಯ ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಹಾಗೆಯೇ ಇವತ್ತು ಏನು ಎತ್ತಿನ ಹೊಳೆಯ ಕೆಲಸ ನಡೀತಾ ಇದೆ, ಆ ಎತ್ತಿನ ಹೊಳೆ ಕೆಲಸ ಇವತ್ತು ಏನು ಫಾರೆಸ್ಟ್ ಇಂದ ಅನುಮತಿಯನ್ನು ಸಿಗಬೇಕಾಯಿತು ಸುಮಾರು 10 ವರ್ಷಗಳಿಂದ ಇಲ್ಲಿವರೆಗೂ ಸಹ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಇದ್ದಾಗ್ಯೂ ಕೂಡ ಅವರಿಗೆ ಅದನ್ನ ಕ್ಲಿಯರ್ ಮಾಡಿಸಿಕೊಳ್ಳಿಕ್ಕೆ ಆಗಿರಲಿಲ್ಲ. ಇವತ್ತು ಅದನ್ನ ದೇವೇಗೌಡರು ಸಂಸತ್ತಿನಲ್ಲಿ ಮಾತಾಡ್ಲಿಕ್ಕೋಸ್ಕರ ಹಾಗೂ ಫೈಲಲ್ಲಿ ಅವರೇ ತೆಗೆದುಕೊಂಡೋಗಿ ಪಾಲಿಟ್ ಆಫೀಸಲ್ಲಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಇವತ್ತು ಕೆಲಸ ಪ್ರಾರಂಭವಾಗಿದೆ. ಅದನ್ನ ವಿರೋಧಿಗಳು ಅದನ್ನು ತಿಳ್ಕೋಬೇಕು.
ದೇವೇಗೌಡರಿಗೆ ಅವರು ಮೊದಲು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರು ಪಕ್ಷಾತೀತವಾಗಿ ನಮ್ಮ ರೈತರಿಗೆ ಒಳ್ಳೆದಾಗಲಿ ಅನ್ನೋ ಒಂದು ಭಾವನೆಯನ್ನ ಇಟ್ಕೊಂಡು ಈ ಕೆಲಸ ಮಾಡಿದಾರೆ ಹೊರತು ಯಾವುದೇ ಎಲ್ಲಾ ಪಕ್ಷದಲ್ಲೂ ರೈತರಿದ್ದಾರೆ. ಹಾಗಾಗಿ ಇವತ್ತು ಏನು ದೇವೇಗೌಡರಂತಹ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯದಿಂದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಅನೇಕ ಕರ್ನಾಟಕ ಕೆಲಸಗಳು ಬಹಳ ಇದಾವೆ. ಹಾಗೆಯೇ ಅವರ ಮಾರ್ಗದರ್ಶನ, ಅವರ ಇನ್ನೂ ಅನೇಕ ಕೆಲಸಗಳನ್ನ ಮಾಡಬೇಕಾಗಿದೆ. ಅವರು ಇವತ್ತು 25 ವರ್ಷದ ಸಂಸದರು ಕೂಡ ಇವತ್ತು ಸಂಸತ್ತಿನಲ್ಲಿ ಅವರ ರೀತಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಅವರ ಇವತ್ತು ಏನಾಗಿದೆ, ಅವರ ಚಾಣಾಕ್ಷತನ, ಹಾಗೆಯೇ ಅವರ ಮುಟ್ಟು ಹೋರಾಟಗಾರ ಚಲವಂತ. ಅವತ್ತು ವಿಧಾನಸಭೆಯಲ್ಲಿ 2 ಸ್ಥಾನವನ್ನ ಪಡೆದಂತ ಸಂದರ್ಭ ಸಲ ಅವರು ಹಿಮ್ಮೆಟ್ಟಿಲ್ಲ, ಪ್ರಾದೇಶಿಕ ಪಕ್ಷವನ್ನ ವಿಸರ್ಜನೆ ಮಾಡಲಿಲ್ಲ, ಹೋರಾಟವನ್ನ ಮಾಡಿ ಬಂಡೆಯಂತೆ ಗಟ್ಟಿಯಾಗಿ ನಿಂತ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರಿಗಿನ್ನ ಏನು 94 ವರ್ಷಕ್ಕೆ ವಸಂತದ ಕಾಲಿಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರು. ಅವ್ರ ಮುಂದೆ ಯಾರು ಅವ್ರ ತರ ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ 70ರಿಂದ 80% ಜನ ದೇವೇಗೌಡರ ಗಡಿಯಲ್ಲಿ ಬೆಳೆದಂತಹ ಜನ, ಮುಖ್ಯಮಂತ್ರಿ ಇರ್ಬೋದು, ಸುಮಾರು ಜನ ಮಂತ್ರಿಗಳಿದ್ದಾರೆ. ಅವರೆಲ್ಲರೂ ಕೂಡ ದೇವೇಗೌಡರಿಂದ ಅವರ ಆಶೀರ್ವಾದದಿಂದ ಇವತ್ತು ಎಲ್ಲ ಅಧಿಕಾರವನ್ನು ಅನುಭವಿಸ್ಲಿ. ಹಾಗೆಯೇ ದೇವೇಗೌಡರ ಸೇವೆ ಹಾಗೂ ಅವರ ರಾಜ್ಯ ತಾಂತ್ರಿಕತೆ ಇವೆಲ್ಲವೂ ಕೂಡ ಇನ್ನೂ ನಮಗೆ ಬೇಕಾಗಿದೆ. ನಮ್ಮ ಕರ್ನಾಟಕ ಅವರ ಸೇವೆ ಅವಶ್ಯಕತೆ ಇದೆ. ಹಾಗಾಗಿ ಅವರಿಗೆ ದೇವರು ಆರೋಗ್ಯವನ್ನ ಕೊಡಲಿ, ಹಾಗೆ ಇನ್ನೂ ಶತಾಯುಷಿಯಾಗಿ ಇರಲಿ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲ NDA ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಹಾಗೆಯೇ ನಮ್ಮ ಪುಟ್ಟಸ್ವಾಮಿ ಅವರು ಸಹ ಇವತ್ತು ದೇವೇಗೌಡ ಹುಟ್ಟುಹಬ್ಬದ ಅವರು ಹುಟ್ಟಿದರೆ ಅವರಿಗೂ ಸಹ ಶುಭಾಶಯವನ್ನ ಕೋರ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್. ಜೆಡಿಎಸ್ ಪಕ್ಷದ ಸಮ್ಮೇಳನದ ಒಂದು ಶ್ರೀಯುತ ಕರುನಾಡ ಕಂಡಂತ ಭಾರತ ಹೆಮ್ಮೆಯ ಸುಪುತ್ರ, ಕನ್ನಡ ನಾಡಿನ ಮಣ್ಣಿನ ಮಗ, ಧೀಮಂತ ನಾಯಕ ಶ್ರೀಯುತ HD ದೇವೇಗೌಡರವರ ಜನ್ಮದಿನದ ಶುಭಾಶಯವನ್ನ, ಆರ್ಥಿಕ ಶುಭಾಶಯವನ್ನ ತಮ್ಮ ಎಲ್ಲರಿಗೂ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ PP ವೃತ್ತದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ NDA ಪಕ್ಷದ ಕಾರ್ಯಕರ್ತ ಮಿತ್ರರಿಗೂ ಬಂಧುಗಳಿಗೂ ಶುಭಾಶಯವನ್ನು ಕೋರುತ್ತಾ, ದೇವೇಗೌಡರು ಈ ದೇಶ ಕಂಡಂತ ಅಪ್ರತಿಮ ನಾಯಕ ಹಾಗೂ 96ನೇ ಇಸ್ವಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮಗೆ ಏನು ಅಂಬೇಡ್ಕರ್ ಅವರ ಏನು ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತಂದಂತ ವ್ಯಕ್ತಿ, ಧೀಮಂತ ನಾಯಕ. ಇವತ್ತು ಸ್ಥಳೀಯ ಸಂಸ್ಥೆಗಳಾದಂತ ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹಾಗೂ ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ಪಂಚಾಯತಿ ಚುನಾವಣೆಗಳಿಗೆ ಪ್ರತಿಯೊಂದು ನಮ್ಮ ಯಾದವ ಸಮಾಜಕ್ಕೆ, ಕಾಡವರ ಸಮಾಜಕ್ಕೆ ಮೀಸಲಾತಿಯನ್ನು ತಂದುಕೊಟ್ಟಂತ ಎಲ್ಲ ವರ್ಗದ ಜನಕ್ಕೆ ಮೀಸಲಾತಿಯನ್ನು ತಂದುಕೊಟ್ಟಂತ ಏಕೈಕ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಕಂಡಂತ ನಾಯಕ ಏನಾದ್ರು ಇದ್ರೆ ಅದು ಶ್ರೀಮಾನ್ ದೇವೇಗೌಡರು. ಕರ್ನಾಟಕದ ಮಣ್ಣಿನ ಮಗ, ನಾವು ನೀವೆಲ್ಲ ಕಂಡಂತಹ ಮಹಾನ್ ವ್ಯಕ್ತಿ, ಈ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ HD ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನ ನಾವು ಅತ್ಯಂತ ಸಂತಸದಿಂದ ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಅವರು ಇಡೀ ದೇಶಕ್ಕೆ ಕೊಟ್ಟಂತ ಕೊಡುಗೆ ತುಂಬಾ ಅಪಾರವಾಗಿದೆ. ಈಗ ನಾನೊಬ್ಬ ST ಸಮಾಜ ಇರ್ಬೋದು, ಈ ST ಸಮಾಜಕ್ಕೆ ಮೂಲ ಕೊಡುಗೆಯನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂದ್ರೆ ಸನ್ಮಾನ್ಯ HD ದೇವೇಗೌಡರು ಅಂತಾನೆ ಹೇಳ್ಬೇಕು. ಬರೀ ಎಲ್ಲದೂ ಆಗ್ಲಿ ರೈತರ ಕಷ್ಟ ಸುಖಗಳನ್ನ ಅರಿತು ಅವರ ಸಾಲ ಮನ್ನಾವನ್ನ ಮಾಡುವಂತಹ ಒಂದು ನಿಷ್ಠೆಯನ್ನ, ರೈತರ ಪರವಾಗಿ ನಿಲ್ಲುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಸನ್ಮಾನ್ಯ ದೇವೇಗೌಡರು. ಭಗವಂತ ಅವರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಏನನ್ನು ನಮ್ಮ ಸರ್ಕಾರ NDA ಸರ್ಕಾರ ಬರುತ್ತಲ್ಲ ಅದನ್ನ ಅವರು ಸಂತೋಷದಿಂದ ನೋಡುವಂತ ಸಮಯ ಆದಷ್ಟು ಬೇಗ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಒಳ್ಳೇದಾಗ್ಲಿ, ಅವ್ರು ಅಂದ್ಕೊಂಡಿರೋದೆಲ್ಲ ನೆರವೇರ್ಲಿ ಅಂತ ನಮ್ಮೆಲ್ಲ ಅರಸೀಕೆರೆ ತಾಲೂಕಿನ ಪರವಾಗಿ ನಾನು ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಕೊನೆಗೆ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನ ಅತ್ಯುಜ್ವಲವಾಗಿ ಬೆಳಗಿ ಹಾಸನ ಜಿಲ್ಲೆಯನ್ನ ಇಡೀ ವಿಶ್ವದ ಭೂಪಟದಲ್ಲಿ ನೋಡುವಂತೆ ಮಾಡಿದಂತಹ
ಧೀಮಂತ ನಾಯಕರ ಧೀರೋದತ್ತ ನಾಯಕರಾದ ಸನ್ಮಾನ್ಯ ಎಚ್.ಡಿ. ದೇವೇಗೌಡ, ಮಂಡಿನ ಮಗನೆಂದೇ ಖ್ಯಾತಿಯಾದಂತಹ ಎಚ್.ಡಿ. ದೇವೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತ ಇದಕ್ಕೂ ನಾವು ಪುಣ್ಯ ಮಾಡಿದೀವಿ ಅಂತಾನೆ ಆಗಿ NDA ಒಕ್ಕೂಟದ ಎಲ್ಲರನ್ನ ಕರೆದು ಈ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇರುವಂತ ನಮ್ಮ ಹಾಸನ ಜಿಲ್ಲೆಯ ಜಾತ್ಯತೀತ ಜನತಾದಳದ ಪ್ರಮುಖರಾದಂತಹ ಹೊಸೂರು ಗಂಗಾಧರ್ ಅವರು, ಬಾಲಾವರದ ಅಶೋಕ್ ಅವರು, ನಮ್ಮ ಲಾಳಂಕೆರೆ ಯೋಗೀಶ್ ಅವರು, ನಿರಂಜನ್ ಅವರು, ಹೀಗೆ ಅನೇಕರು ಸೇರ್ಕೊಂಡು ಈ ಸಂಭ್ರಮಕ್ಕೆ ಕಾರಣ ಆಗಿದ್ದಾರೆ. ಬಂಧುಗಳೇ, ದೇವೇಗೌಡರು ಅಂದ್ರೆ ಛಲ ಅಂದ್ರೆ ದೇವೇಗೌಡರು ಛಲ ಬಿಡದ ತ್ರಿವಿಕ್ರಮನಂತೆ ಸೋತು ಸೊನ್ನವಾಗಿದ್ದರೂ ಸಹ ಪ್ರತಿಜ್ಞೆಯನ್ನ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹುಟ್ಟಡಗಿಸಿ ಅಧಿಕಾರವನ್ನು ನಡೆಸಿದಂತ ಧೀಮಂತ ನಾಯಕ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು. ಇವತ್ತು ಕೂಡ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಸರಿ ಸಮಾನವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಪುಣ್ಯವೇ ಸರಿ, ನಮ್ಮ ಭಾಗ್ಯವೇ ಸರಿ ಅನ್ನೋ ಒಂದು ಮಾತನ್ನ ಹೇಳ್ತಾ ದೇವೇಗೌಡರು ಬಗ್ಗೆ ಹೆಚ್ಚೇನು ಕಡಿಮೆ. ನೋಡಿ, ಸ್ಯಾನ್ ಫ್ರಾನ್ಸಿಸ್ಕೋದ ಲೆಡಾನ್ ಬರ್ಫಿ ಅನ್ನೋ ಒಬ್ಬ ವ್ಯಕ್ತಿ ದೇವೇಗೌಡರ ಜೀವನ ಚರಿತ್ರೆಯನ್ನ ಎಳೆಯಾಗಿ ಬರಿತಾ ಇದ್ದಾರೆ. ಇನ್ನು ಪಾರ್ಟ್ ಒನ್ ಮಾತ್ರ ಬಿಡುಗಡೆ ಆಗಿದೆ. ಅವರ ಲೇಖನಕ್ಕೆ ಮೈಸೂರಿನ ಕವಿಯಿತ್ರಿ ಸುಧಾಂಶು ಅನ್ನೋರು ತರ್ಜುಮೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಬರ್ಫಿ ಬರೆದಿರುವಂತಹ ಸ್ಯಾನ್ ಫ್ರಾನ್ಸಿಸ್ಕೋ ಬರ್ಫಿ ಬರೆದಿರುವಂತಹ ದೇವೇಗೌಡರ ಜೀವನ ಚರಿತ್ರೆಯನ್ನ ಓದಿದ್ರೆ ಮೈ ನೆವರೇಳುತ್ತೆ. ಹಾಗೆ ನಮ್ಮಲ್ಲಿರೋ ಒಬ್ಬ ಧೀಮಂತ ನಾಯಕರು ಈ ಮಟ್ಟಕ್ಕೆ ಬೆಳೆದು ನಮ್ಮ ಹಾಸನ ಜಿಲ್ಲೆಯನ್ನಷ್ಟೇ ಅಲ್ಲ ಇಡೀ ದೇಶವನ್ನ ಪ್ರಕಾಶವನ್ನ ಮಾಡಿದ್ದಾರೆ ಅಂತ ಅಂದ್ರೆ ಇದಕ್ಕೂ ಬಹಳ ನಾವೆಲ್ಲ ಹೆಮ್ಮೆ ಪಡುವಂತ ಸಂಗತಿ ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ದೇವೇಗೌಡರ ಅಭಿಮಾನಿಗಳಿಗೆ ಈ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಯಾದವ ಸಮಾಜ ಮುಖಂಡರಾದಂತ ಬಸವಲಿಂಗಪ್ಪನವರು ಆಗಮಿಸಿದರೆ ಅವರು ಸಹ